ಸಾರ್ವಜನಿಕ ಪೂರ್ವಭಾವಿ ಸಭೆ ಮತ್ತು ಕೌನ್ಸಿಲ್ ಪೂರ್ವಭಾವಿ ಸಭೆಗಳಲ್ಲಿ ನಡೆದ ಸಲಹೆಗಳ ಪ್ರಕಾರ 25-26 ಸಾಲಿನ ನಗರಸಭೆಗೆ ಬರುವ ನಿರೀಕ್ಷಿತ ಆದಾಯ ಮತ್ತು ವೆಚ್ಚಗಳನ್ನು ಯೋಜನೆ ರೂಪಿಸಿದ್ದು ತಮ್ಮೆಲ್ಲರ ಒಪ್ಪಿಗೆ ಕೋರಿ ವಿವರದ ಪಟ್ಟಿಯನ್ನು ತಮ್ಮ ಬಳಿ ಹೊರಡಿಸುತ್ತೇನೆ. ಹಿರಿಯೂರು ನಗರಸಭೆಯ ನಿರೀಕ್ಷಿತ ಮತ್ತು ಆದಾಯಗಳ ವಿವರದ ಪಟ್ಟಿ. ಸ್ವಯಂ ಘೋಷಿತ ಆಸ್ತಿ ತೆರಿಗೆ ಮತ್ತು ದಂಡ ವಸೂಲಾತಿ 500 ಲಕ್ಷಗಳು. ನೀರಿನ ಶುಲ್ಕ. ಹಿರಿಯೂರು ನಗರಸಭೆಯಲ್ಲಿ ಇಂದು ನಡೆದ 2025-26ನೇ ಸಾಲಿನ ಬಜೆಟ್ ಮಂಡನೆ ಸಭೆಯಲ್ಲಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಅನಿಲ್ ಕುಮಾರ್ ಎಚ್.ಎಸ್. ರವರು ಮಂಡಿಸಿದ ಬಜೆಟ್ಗೆ ಸರ್ವ ಸದಸ್ಯರು ಒಪ್ಪಿಗೆ ನೀಡುವ ಮೂಲಕ ಅಧ್ಯಕ್ಷರಾದ ಅಜಯ್ ಕುಮಾರ್ ಜೆ.ಆರ್. ರವರು ಅನುಮೋದನೆ ನೀಡುವ ಮೂಲಕ ನಗರದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುವ ಧ್ಯೇಯೋದ್ದೇಶಕ್ಕೆ ಪೌರಾಯುಕ್ತರಾದ ಎ. ವಾಸಿಂ ರವರು ಸ್ವಾಗತಿಸಿ ಅಭಿನಂದಿಸಿದ್ದು ಸ್ವಾಗತಾರ್ಹ. ಆದರೆ ನಗರದ ವಾಣಿಜ್ಯ ಕಟ್ಟಡಗಳಿಂದ ಬರಬೇಕಾದ ಕಂದಾಯ ಬಾಕಿ ಸುಮಾರು 10 ಕೋಟಿಯ ಬಗ್ಗೆ ಎಲ್ಲೂ ಚರ್ಚೆ ಆಗಲಿಲ್ಲ. ಕರ ವಸೂಲಿಗಾರ ನೌಕರರ ಕೆಲಸವೇನು? ಕರ ವಸೂಲಿ ಮಾಡದೆಯೇ ಅನಾಯಾಸ ಸಂಬಳ ನೀಡುವ ಬಗ್ಗೆ ಯಾರೊಬ್ಬರ ಪ್ರಶ್ನೆ ನಗರಸಭೆಯಲ್ಲಿ ಕಾಣದೇ ಇದ್ದದ್ದು ಶೋಚನೀಯ. ಕಂದಾಯ ಬಾಕಿ ಉಳಿಸಿಕೊಂಡ ಮಹನೀಯರಿಗೆ ಸದ್ಯ ಶಾಲು ಒದಿಸಿ ಸನ್ಮಾನಿಸದಿದ್ದುದು ಪುಣ್ಯ. ಆದರೂ ಈ ಸಾಲಿಗೆ ಸಾರ್ವಜನಿಕ ಅಭಿವೃದ್ಧಿ ಕಾರ್ಯಗಳ ಕನಸನ್ನು ಹೊತ್ತ ನಗರಸಭೆ ಪೂರೈಸರೆ ಹಿರಿಯೂರು ನಗರ ಧನ್ಯ. ಹಾಗಾದರೆ ಹಿರಿಯೂರು ನಗರ ಬದಲಾವಣೆ ಆಗುತ್ತಾ ಅನ್ನೋದರ ಬಗ್ಗೆ ನೋಡುವುದಾದರೆ, ನಗರದ ನಾಗರಿಕರಿಗೆ ಶುದ್ಧ ಕುಡಿಯುವ ನೀರು ಸರಬರಾಜು ಮಾಡುವ ಉದ್ದೇಶದಿಂದ ಪೈಪ್ಲೈನ್ಗಳ ಮೂಲಕ ನೀರು ಸರಬರಾಜು ಕೇಂದ್ರಗಳಿಂದ ಸಮರ್ಪಕ ನೀರು ವಿತರಣೆಗಾಗಿ ನಗರದ ವಿವಿಧ ಕಡೆಗಳಲ್ಲಿ ಕೊಳವೆ ಬಾವಿಗಳನ್ನು ಕೊರೆಯಿಸಿ ಮೋಟಾರ್ ಪಂಪ್ ಅಳವಡಿಸುವುದಕ್ಕೆ 113 ಲಕ್ಷಗಳನ್ನು ನಗರಸಭೆಯ ನೀರಿನ ನಿಧಿಯ ಅನುದಾನ ಮತ್ತು 15ನೇ ಹಣಕಾಸು ಯೋಜನೆಯ ಅನುದಾನ ಮೀಸಲಿಸಿದ್ದಾರೆ. ನಗರದಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಬೆಳೆಯುತ್ತಿರುವ ಪ್ರದೇಶದ ಸ್ವಚ್ಛತೆಗಾಗಿ ಹೊರಗುತ್ತಿಗೆಯ ಆಧಾರದಲ್ಲಿ 78 ಪೌರ ಕಾರ್ಮಿಕರನ್ನು ನೇಮಕ ಮಾಡಿಕೊಳ್ಳಲು ಕ್ರಮ ವಹಿಸಲಾಗಿದೆ. ನಗರದ ಬೀದಿ ದೀಪಗಳ ವಾರ್ಷಿಕ ನಿರ್ವಹಣೆಗಾಗಿ 65 ಲಕ್ಷಗಳ ವಿದ್ಯುತ್ ಕಂಬ ಸ್ಥಳಾಂತರ ಮತ್ತು ಕಂಬ ಅಳವಡಿಸುವುದಕ್ಕಾಗಿ 10 ಲಕ್ಷ ಕಾಯ್ದಿರಿಸಲಾಗಿದೆ. ರಸ್ತೆಗಳ ನಿರ್ಮಾಣಕ್ಕೆ 350 ಲಕ್ಷಗಳು, ರಸ್ತೆ ಬದಿ ಚರಂಡಿ ನಿರ್ಮಾಣಕ್ಕೆ 250 ಲಕ್ಷಗಳು, ಮಳೆ ನೀರು ಚರಂಡಿಗೆ 150 ಲಕ್ಷಗಳು, ನಗರದ ಸಂಚಾರಿ ವ್ಯವಸ್ಥೆಗೆ ಅವಶ್ಯಕ ಕಾಮಗಾರಿಗೆ 10 ಲಕ್ಷ, ಪಾದಾಚಾರಿ ರಸ್ತೆ ನಿರ್ಮಾಣಕ್ಕೆ 50 ಲಕ್ಷಗಳು, ಹಿರಿಯೂರು ನಗರದ ವ್ಯಾಪ್ತಿಗೆ ಬರುವ ವಿವಿಧ ಬಡಾವಣೆಗಳಲ್ಲಿ ಉದ್ಯಾನವನ ಅಭಿವೃದ್ಧಿಗೆ 550 ಲಕ್ಷ, ಹಾಗೆಯೇ SC/ST ಸಾಮಾನ್ಯ ವರ್ಗದ ಅಂಗವಿಕಲರಿಗೆ ಹಾಗೂ ಕ್ರೀಡಾ ಚಟುವಟಿಕೆಗಳಿಗೆ ಪ್ರೋತ್ಸಾಹಧನ, SC/ST ವರ್ಗದವರ ಕಲ್ಯಾಣ ಅಭಿವೃದ್ಧಿಗಾಗಿ 48 ಲಕ್ಷಗಳನ್ನು ಕಾಯ್ದಿರಿಸಲಾಗಿದೆ. ಇದೇ ವೇಳೆ ಉಪಾಧ್ಯಕ್ಷರಾದ ಅಂಬಿಕಾಬಾಯಿ ಸೇರಿದಂತೆ ನಗರದ ಎಲ್ಲ ವಾರ್ಡಿನ ಸದಸ್ಯರುಗಳು, ನಾಮನಿರ್ದೇಶನ ಸದಸ್ಯರುಗಳು, ಕಚೇರಿ ಸಿಬ್ಬಂದಿ ವರ್ಗ ಹಾಜರಿದ್ದರು. ಹಾಗೆಯೇ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.